ನಮಸ್ಕಾರ ಗೆಳೆಯರೇ. ಯಾವುದೇ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವಾಗ ಬಂಡವಾಳದ ಕೊರತೆ ಮತ್ತು ಮಾರುಕಟ್ಟೆಯಲ್ಲಿನ ಕಡಿಮೆ ಖ್ಯಾತಿ ಸಹಜ. ಅದರಲ್ಲೂ ವಿಶ್ವ ಮಟ್ಟದಲ್ಲಿ ಈಗಾಗಲೇ ದೊಡ್ಡ ದೊಡ್ಡ ಸ್ಪರ್ಧಿಗಳಿರುವಾಗ ಅಂತಹ ಕ್ಷೇತ್ರದಲ್ಲಿ ಕಾಲಿಡುವುದು ದೊಡ್ಡ ಸವಾಲು. ಆದರೆ ಇಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನು ರಕ್ಷಿಸಬಲ್ಲ ಏಕೈಕ ಅಂಶವೆಂದರೆ ಅದು ಗುಣಮಟ್ಟ, ಕ್ವಾಲಿಟಿ. ಹೌದು, ಒಮ್ಮೆ ನೀವು ಲಾಭದ ಬಗ್ಗೆ ಚಿಂತಿಸದೆ ನಿಮ್ಮ ಉತ್ಪನ್ನವನ್ನು ಅತ್ಯಂತ ಶ್ರದ್ಧೆಯಿಂದ ಮತ್ತು ಗುಣಮಟ್ಟದಿಂದ ತಯಾರಿಸಿದರೆ ಈ ಕಾಂಪಿಟೇಷನ್ಗೆ ಅಥವಾ ದೊಡ್ಡ ಶ್ರೀಮಂತ ಕಂಪನಿಗಳಿಗೂ ಹೆದರುವ ಅಗತ್ಯವಿಲ್ಲ. ಯಾಕಂದರೆ ನಿಮ್ಮ ಗುಣಮಟ್ಟದಿಂದ ಒಬ್ಬ ಗ್ರಾಹಕ ಸಂತುಷ್ಟನಾದರೆ ಆತನೇ ನಿಮಗೆ 10 ಗ್ರಾಹಕರನ್ನು ಕರೆತರುತ್ತಾನೆ. ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಮತ್ತು ಕೋಟ್ಯಾಧಿಪತಿ ಉದ್ಯಮಿಗಳನ್ನು ಬಿಟ್ಟು ನಿಮ್ಮ ಗುಣಮಟ್ಟಕ್ಕೆ ಆಕರ್ಷಿತರಾಗಿ ಗ್ರಾಹಕರು ನಿಮ್ಮ ಬಳಿ ಬರ್ತಾರೆ. ಹಾಗೂ ಗೆಳೆಯರೇ, ಭಾರತದ ರಕ್ಷಣಾ ಉದ್ಯಮದಲ್ಲಿ ಈಗ ಇದೇ ರೀತಿ ನಡೀತಾ ಇದೆ. ಗೆಳೆಯರೇ, ನಿಮ್ಮ ಮಾಹಿತಿಗಾಗಿ ಹೇಳೋದಾದರೆ ಕಳೆದ 7-8 ವರ್ಷಗಳ ಹಿಂದೆ ಭಾರತ ತಯಾರಿಸಿದ ಶಸ್ತ್ರಾಸ್ತ್ರಗಳನ್ನು ಜಗತ್ತಿನಲ್ಲಿ ಯಾರು ಕೇಳ್ತಾ ಇರಲಿಲ್ಲ, ಯಾರು ಗುರುತಿಸುತ್ತಿರಲಿಲ್ಲ. ಭಾರತ ಶಸ್ತ್ರಾಸ್ತ್ರಗಳನ್ನು ತಯಾರಿಸುತ್ತದೆ ಅನ್ನೋದು ಕೂಡ ಕೆಲವರಿಗೆ ಗೊತ್ತಿದ್ದಿಲ್ಲ. ಸೊ ಹೀಗಾಗಿ ರಕ್ಷಣಾ ಉದ್ಯಮದಲ್ಲಿ ಭಾರತಕ್ಕೆ ಯಾವುದೇ ಖ್ಯಾತಿ ಇರಲಿಲ್ಲ, ಯಾರು ನಮ್ಮೊಂದಿಗೆ ವ್ಯವಹರಿಸುತ್ತಿರಲಿಲ್ಲ. ಈಗ ಇದಕ್ಕೆ ಪ್ರತಿಯಾಗಿ ಕಳೆದ 7-8 ವರ್ಷಗಳಲ್ಲಿ ಭಾರತವು ರಕ್ಷಣಾ ಉದ್ಯಮದಲ್ಲಿ ನಿಧಾನವಾಗಿ ಹೊಸ ಶಸ್ತ್ರಾಸ್ತ್ರಗಳನ್ನು, ಹೊಸ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ಪರಿಚಯಿಸಲು ಪ್ರಾರಂಭಿಸಿತು ಮತ್ತು ಅವುಗಳನ್ನು ಜಗತ್ತಿಗೆ ಪ್ರಸ್ತುತಪಡಿಸಿತು. ಆದರೆ ಇಲ್ಲಿ ಸಮಸ್ಯೆ ಏನಿತ್ತು ಅಂತಂದರೆ, ಭಾರತದ ಮುಂದೆ ಅಮೆರಿಕಾದ ಹ್ಯೂಜ್ ಡಿಫೆನ್ಸ್ ಕಾಂಪ್ಲೆಕ್ಸಸ್, ರಷ್ಯಾದ ಬೃಹತ್ ರಕ್ಷಣಾ ಉದ್ಯಮ ಮತ್ತು ಚೀನಾದ ಕಳಪೆ ಗುಣಮಟ್ಟದ ಆದರೆ ಬೃಹತ್ ರಕ್ಷಣಾ ಉದ್ಯಮದಂತಹ ದೊಡ್ಡ ದೊಡ್ಡ ಕಂಪ್ನಿಗಳು ಸ್ಪರ್ಧೆಯಲ್ಲಿದ್ದವು. ಗುಣಮಟ್ಟದ ಶಸ್ತ್ರಾಸ್ತ್ರ ಬೇಕಿದ್ರೆ ಅಮೆರಿಕ ಅಥವಾ ರಷ್ಯಾಗೆ ಹೋಗಬೇಕಿತ್ತು, ಅಗ್ಗದ ಶಸ್ತ್ರಾಸ್ತ್ರ ಬೇಕಿದ್ರೆ ಚೀನಾಗೆ ಹೋಗಬೇಕಿತ್ತು. ಸೊ ಹೀಗಿರುವಾಗ ಈ ಬೃಹತ್ ರಕ್ಷಣಾ ಉದ್ಯಮಗಳ ಮುಂದೆ ಭಾರತ ತನ್ನ ಸ್ಥಾನವನ್ನು ಹೇಗೆ ಗಳಿಸಿಕೊಳ್ಳುವುದು? ಅದಕ್ಕಾಗಿಯೇ ಭಾರತವು ಗುಣಮಟ್ಟದ ಮಾರ್ಗವನ್ನು ಅನುಸರಿಸಿದ್ದು ನಾವು ಎಷ್ಟು ಲಾಭ ಗಳಿಸುತ್ತೇವೆ ಅನ್ನೋದರ ಬಗ್ಗೆ ಚಿಂತಿಸಲಿಲ್ಲ. ಕೇವಲ ಗುಣಮಟ್ಟಕ್ಕೆ ಆದ್ಯತೆ ಕೊಟ್ಟಿದ್ದೇವೆ. ಆನಂತರ ನಾವು ನಿಧಾನವಾಗಿ ವಿಶ್ವದ ದೇಶಗಳನ್ನು ಸಂಪರ್ಕಿಸಿದೆವು. ಹಾಗೂ ಗೆಳೆಯರೇ, ಇದರಲ್ಲಿ ನಾಚಿಕೆ ಪಡುವ ಸಂಗತಿ ಇಲ್ಲ. ಯಾಕಂದರೆ ಈ ಮೊದಲು ಅನೇಕ ದೇಶಗಳು ನಮ್ಮ ಶಸ್ತ್ರಾಸ್ತ್ರಗಳನ್ನು ತಿರಸ್ಕರಿಸಿದವು. ಆದರೆ ನಮಗೆ 1-2 ಗ್ರಾಹಕರು ಸಿಕ್ಕರೆ ಸಾಕು, ಆನಂತರ ಬೇಡಿಕೆ ಹೆಚ್ಚುತ್ತದೆ ಅನ್ನೋದನ್ನು ನಾವು ನಂಬಿದೆವು. ಸೊ ಅದೇ ಸಮಯದಲ್ಲಿ ನಮಗೆ ಅರ್ಮೇನಿಯಾದಿಂದ ಮೊದಲ ದೊಡ್ಡ ಆರ್ಡರ್ ಬಂದಿದ್ದು, ಆ ಗ್ರಾಹಕರು ನಮಗೆ ಅರ್ಮೇನಿಯಾದ ರೂಪದಲ್ಲಿ ಸಿಕ್ಕರು. ಅರ್ಮೇನಿಯಾ ಭಾರತದ ATAGS ಅಂದರೆ ಅಡ್ವಾನ್ಸ್ಡ್ ಟು ಆರ್ಟಿಲರಿ ಗನ್ ಸಿಸ್ಟಮ್ ತೋಪುಗಳನ್ನು ಖರೀದಿಸುವುದಕ್ಕೆ ಪ್ರಾರಂಭಿಸಿತು. ಹಾಗೂ ಇದರಿಂದ ಭಾರತಕ್ಕೆ ಮೊದಲ ಬೃಹತ್ ಆರ್ಡರ್ ಸಿಕ್ಕಿತ್ತು. ಅವರು ನಮ್ಮ ಡಜನ್ಗಟ್ಟಲೆ ತೋಪುಗಳನ್ನು ಖರೀದಿಸಿದರು, ಜೊತೆಗೆ ಇತರೆ ಸಣ್ಣ ಶಸ್ತ್ರಾಸ್ತ್ರ ಸಿಸ್ಟಮ್ಗಳನ್ನು ಕೂಡ ಖರೀದಿಸಿದರು. ಸೊ ಇದರ ಪರಿಣಾಮ ಏನಾಯಿತು? ಅರ್ಮೇನಿಯಾದಲ್ಲಿ ಭಾರತದ ಶಸ್ತ್ರಾಸ್ತ್ರಗಳು ತಮ್ಮ ಗುಣಮಟ್ಟವನ್ನು ಪ್ರದರ್ಶಿಸಿದ ನಂತರ ಭಾರತಕ್ಕೆ ಬೇಡಿಕೆ ಹೆಚ್ಚಿತ್ತು. ಹಾಗೂ ಇದರ ಆರಂಭ ಫಿಲಿಪೀನ್ಸ್ನಿಂದ ಆಗಿದ್ದು, ಅದು ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಖರೀದಿಸಿತ್ತು ಮತ್ತು ಈಗ ಆಕಾಶ್ ಕ್ಷಿಪಣಿಗಳನ್ನು ಕೂಡ ಖರೀದಿಸಲಿದೆ. ಇದಷ್ಟೇ ಅಲ್ಲದೆ ಡಜನ್ಗಟ್ಟಲೆ ದೇಶಗಳು ಭಾರತದ ಶಸ್ತ್ರಾಸ್ತ್ರಗಳನ್ನು ಖರೀದಿಸಲು ಸರತಿ ಸಾಲಿನಲ್ಲಿ ನಿಂತಿವೆ. ಅದು ಆಕಾಶ್ ಆಗಿರಲಿ, ಬ್ರಹ್ಮೋಸ್ ಆಗಿರಲಿ ಅಥವಾ ಬ್ರಹ್ಮೋಸ್ ಎಂಜಿನ್ ಆಗಿರಲಿ, ಎಲ್ಲರೂ ಭಾರತದ ವೆಪನರಿ ಸಿಸ್ಟಮ್ಗಳನ್ನು ಖರೀದಿಸುತ್ತಿದ್ದಾರೆ. ಇದಷ್ಟೇ ಅಲ್ಲದೆ ಗೆಳೆಯರೇ, ಹಿಂದೆ ಖರೀದಿಸಿದ ದೇಶಗಳು ಈಗ ಮತ್ತೊಮ್ಮೆ ಆರ್ಡರ್ಗಳನ್ನು ನೀಡ್ತಾ ಇವೆ. ಗೆಳೆಯರೇ, ಇವತ್ತಿನ ಈ ರಿಪೋರ್ಟ್ ಅನ್ನು ಗಮನಿಸಿ. ಅರ್ಮೇನಿಯಾ ಭಾರತದ ATAGS ತೋಪುಗಳ ಕಾರ್ಯಕ್ಷಮತೆಯಿಂದ ಎಷ್ಟು ಪ್ರಭಾವಿತವಾಗಿದೆ ಅಂದರೆ, ಅದು ಇನ್ನು 80 ATAGS ತೋಪುಗಳನ್ನು ಖರೀದಿಸಲು ಮುಂದಾಗಿದೆ. ಗೆಳೆಯರೇ, ಅಕ್ಷರಶಃ ಭವಿಷ್ಯದಲ್ಲಿ ಅವರ ಬಳಿಯಿರುವ ಎಲ್ಲ ATAGS ತೋಪುಗಳು ಮೇಡ್ ಇನ್ ಇಂಡಿಯಾ ಆಗಲಿವೆ. ಇದಷ್ಟೇ ಅಲ್ಲ, 80 ATAGS ತೋಪುಗಳ ಜೊತೆಗೆ ಅರ್ಮೇನಿಯಾ ಭಾರತಕ್ಕೆ ಬ್ರಹ್ಮೋಸ್ ಕ್ಷಿಪಣಿಗಳು ಮತ್ತು ಆಕಾಶ್ ಕ್ಷಿಪಣಿಗಳನ್ನು ಮಾರಾಟ ಮಾಡುವ ಪ್ರಸ್ತಾಪವನ್ನು ಇಟ್ಟಿದೆ. ಸದ್ಯಕ್ಕೆ ಅವರ ಹತ್ತಿರ ಅಷ್ಟು ಹಣವಿಲ್ಲದ ಕಾರಣ ಅವರು ಭಾರತದಿಂದ ಕ್ರೆಡಿಟ್ ಲೈನ್ ಪಡೆಯಲು ಬಯಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಅಂದರೆ ಸರಳ ಭಾಷೆಯಲ್ಲಿ ಹೇಳೋದಾದರೆ, ಅವರು ಭಾರತದಿಂದ ಸಾಲದ ಮೇಲೆ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವುದಕ್ಕಾಗಿ ಬಯಸ್ತಾ ಇದ್ದಾರೆ. ನಮಗೆ ಸದ್ಯಕ್ಕೆ ಶಸ್ತ್ರಾಸ್ತ್ರಗಳನ್ನು ನೀಡಿ, ನಾವು ಹಣವನ್ನು ಕಂತುಗಳಲ್ಲಿ ನಿಧಾನವಾಗಿ ಪಾವತಿಸುತ್ತೇವೆ ಅಂತ ಅವರು ಕೇಳ್ತಾ ಇದ್ದಾರೆ. ಹಾಗೂ ಭಾರತವು ಕೂಡ ಇದಕ್ಕೆ ಸಿದ್ಧವಾಗಿದ್ದು, ಮುಂದಿನ ದಿನಗಳಲ್ಲಿ ಕುರಿತು ಒಪ್ಪಂದವಾಗಲಿದೆ ಮತ್ತು ಕ್ರೆಡಿಟ್ ಲೈನ್ ಸಿಕ್ಕ ನಂತರ ಅರ್ಮೇನಿಯಾ ಭಾರತಕ್ಕೆ ಶತಕೋಟಿ ಡಾಲರ್ಗಳ ಶಸ್ತ್ರಾಸ್ತ್ರಗಳ ಆರ್ಡರನ್ನು ಒಟ್ಟಿಗೆ ನೀಡಲಿದೆ ಅನ್ನೋದನ್ನು ನೀವು ನೋಡಲಿದ್ದೀರಿ. ಗೆಳೆಯರೇ, ಈ ಕಥೆ ಇಷ್ಟಕ್ಕೆ ಮುಗಿಯುವುದಿಲ್ಲ. ಈ ಫಿಲಿಪೀನ್ಸ್ ಕೂಡ ಭಾರತದ ಬ್ರಹ್ಮೋಸ್ ಕ್ಷಿಪಣಿಗಳ ಕಾರ್ಯಕ್ಷಮತೆಯಿಂದ ತುಂಬ ಸಂತೋಷವಾಗಿದೆ. ಆದ್ದರಿಂದ ಅವರು ಇನ್ನಷ್ಟು ಪ್ರಮಾಣದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಗಳನ್ನು
ಖರೀದಿಸುವುದಕ್ಕಾಗಿ ಮುಂದಾಗಿದ್ದಾರೆ. ಶೀಘ್ರದಲ್ಲಿ ಫಿಲಿಪೀನ್ಸ್ $700 ಮಿಲಿಯನ್ ಆರ್ಡರ್ ಅನ್ನು ನೀಡಲಿದೆ ಅನ್ನೋದನ್ನ ಹೇಳಲಾಗಿದೆ. ಇದಲ್ಲದೆ ಅವರು ಭಾರತದ ಇತರೆ ಸಿಸ್ಟಮ್ಗಳನ್ನು ಕೂಡ ಖರೀದಿಸುವುದಕ್ಕಾಗಿ ಬಯಸಿದ್ದಾರೆ. ಅಂದ್ರೆ ಗೆಳೆಯರೇ, ನಮ್ಮ ರಕ್ಷಣಾ ಉದ್ಯಮದಲ್ಲಿ ಆರಂಭ ವಿಳಂಬವಾಯಿತು ಮತ್ತು ನಿಧಾನಗತಿಯಲ್ಲಿತ್ತು ಅನ್ನೋದನ್ನು ಒಪ್ಪಿಕೊಳ್ಳಲು ಯಾವುದೇ ಮುಜುಗರವಿಲ್ಲ. ನಮ್ಮ ಶಸ್ತ್ರಾಸ್ತ್ರಗಳ ಮಾರಾಟ ನಿಧಾನವಾಗಿದೆ, ಆದರೆ ಅದು ಸ್ಥಿರವಾಗಿದೆ, ದೃಢವಾಗಿದೆ ಮತ್ತು ನಮ್ಮ ಅಡಿಪಾಯ ಈಗ ಎಷ್ಟು ಉತ್ತಮವಾಗಿ ನಿರ್ಮಾಣವಾಗಿದೆ ಅಂದರೆ ಅದರ ಮೇಲೆ ನಾವು ಬೃಹತ್ ಮಿಲಿಟರಿ ಸೂಪರ್ ಪವರ್ ಕಟ್ಟಡವನ್ನು ನಿರ್ಮಿಸಬಹುದು. ಸೊ ಗೆಳೆಯರೆ, ಈ ಮಾಹಿತಿಯು ಭಾರತದ ರಕ್ಷಣಾ ಉದ್ಯಮದ ಸಾಮರ್ಥ್ಯ ಮತ್ತು ಭವಿಷ್ಯದ ಬಗ್ಗೆ ನಿಮ್ಮನ್ನ ಉತ್ಸುಕರನ್ನಾಗಿ ಮಾಡಿತೆ. ಹಾಗಾದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.